ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡ್ಗೇರ್. ಇವತ್ತಿನ ಹಾಟ್ ಸೀಟ್ನಲ್ಲಿ ನಮಗೆ ವಿಶೇಷವಾದಂಥ ಅತಿಥಿ ಇದ್ದಾರೆ. ಇವರು ಮಾತು ಒರಟು ಅನ್ಸುತ್ತೆ, ಆದರೆ ಮೃದುವಾಗಿ ಇರುತ್ತಾರೆ ಹೃದಯದಲ್ಲಿ. ಆದರೆ ಇವರ ಅಭಿವೃದ್ಧಿಯ ವಿಚಾರದಲ್ಲಿ ಬರೋದಾದರೆ ಬಹಳ ಚರ್ಚೆ ಬರೋದೇನು ಅಂದರೆ, ಒಬ್ಬ ಸಂಸದರು ತನ್ನ ಎಲ್ಲ ಅನುದಾನವನ್ನ ಬಳಕೆ ಮಾಡಿರುವಂಥ ಏಕೈಕ ಸಂಸದರು ಡಿ.ಕೆ. ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸುರೇಶ್ ಅವರೇ? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ರಾಜಕೀಯ ಚುನಾವಣೆಗಳು? ರಾಜಕೀಯ ಬಂದಾದ ಮೇಲೆ ಚುನಾವಣೆಗಳು ಸಹಜ. ಸೊ ಚುನಾವಣೆಗೆ ಅಂತ ಹೇಳಿ ತಯಾರಿ ಮಾಡೋಂಥದ್ದಲ್ಲ. ಯಾವತ್ತು ನನ್ನನ್ನು ಜನ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು, ಅವತ್ತಿಂದ ಇವತ್ತವರೆಗೂ ಕೂಡ ಜನರ ಸೇವೆನಲ್ಲಿರೋದ್ರಿಂದ ನನಗೇನು ಹೊಸ್ತು ಅನಿಸ್ತಾ ಇಲ್ಲ. 2013, 14, 19 ಈ ಎಲೆಕ್ಷನ್ ನಂತರ ಈ ಬಾರಿಯ ಎಲೆಕ್ಷನ್ ಹೆಂಗ್ ಅನಿಸ್ತಾ ಇದೆ? ಈ ಫೈಟ್ ಹೆಂಗ್ ಅನಿಸ್ತಾ ಇದೆ? ನನಗೇನು ಚುನಾವಣೆ ಕಾವು ಇನ್ನೂ ಏರೇ ಇಲ್ಲ. ಓಕೆ, ನೀವು ಚುನಾವಣೆ ಕಾವೇ ಏರಿಲ್ಲ ಅಂತಿದ್ದೀರಾ. ಬಟ್ ತುಂಬಾ ಜನ ಹೇಳ್ತಾ ಇದ್ದಾರೆ ಡಿ.ಕೆ. ಸುರೇಶ್ ಅವರು ಆಲ್ರೆಡಿ ಚುನಾವಣಾ ಪ್ರಚಾರವನ್ನು ಮುಗಿಸಾಗೋಗ್ಬಿಟ್ಟಿದೆ ಅಂತ ಹೇಳಿ. ಇಲ್ಲ, ನಾನು ಚುನಾವಣೆಗೆ ಅಂತೇಳಿ ಚುನಾವಣೆಗೆ ತಯಾರಿ ಆಗಲ್ಲ. ಓಕೆ, ನಾನು ಚುನಾವಣೆಗೋಸ್ಕರ ಚುನಾವಣೆ ತಯಾರಿ ಆಗೋದು. ನಾನು ಹೇಳ್ದಲ್ಲ, ಗೆದ್ದಾದ ಮೇಲೆ ಅವತ್ತಿಂದ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಗೆದ್ದಾದ ಮೇಲೆ ಅವತ್ತಿಂದ ಪ್ರಾರಂಭ ಆಗ್ತದೆ. ಚುನಾವಣೆಗೋಸ್ಕರ ಪ್ರಚಾರ ಮಾಡುತ್ತದಲ್ಲ. ಫಾರ್ಮಾಲಿಟೀಸ್ ಏನಿರ್ತದೆ ಅವತ್ತೊಂದು ದಿನಕ್ಕೆ ನಾವೇನು ಚುನಾವಣೆಯನ್ನು ಎದುರಿಸ್ಬೇಕು, ಒಬ್ಬ ಅಭ್ಯರ್ಥಿಯಾಗಿ ನಾನು ಮಾಡಿದ್ದೀನಿ ಅಂತಕ್ಕಂಥ ವಿಚಾರಗಳನ್ನು ಜನರ ಮನವರಿಕೆ ಮಾಡಿಕೊಡುವಂಥದ್ದು, ಜ್ಞಾಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸ ಮಾಡ್ತೀನಿ. ಡಿ.ಕೆ. ಸುರೇಶ್ ಅವರು ಈ ಬಾರಿ ಅಗ್ರೆಸಿವ್ ಆಗಿಲ್ಲ, ತುಂಬ ಸೈಲೆಂಟ್ ಆಗಿದ್ದಾರೆ. ಅದೇ ಸ್ಟ್ರಾಟಜಿನ ಈ ಬಾರಿ? ಆ ಥರ ಏನಿಲ್ಲ. ಓಕೆ, ಚುನಾವಣೆ ಯಾವ ದಿಕ್ಕಿನಲ್ಲಿ ನಡೀತದೆ ಅಂತಕ್ಕಂಥದ್ದನ್ನು ಕಾದು ನೋಡ್ತಾ ಇದ್ದೀನಿ. ಯಾಕೆ ಗೆಲ್ಲಿಸ್ಬೇಕು ಡಿ.ಕೆ. ಸುರೇಶ್ ಅವ್ರನ್ನ ಈ ಬಾರಿ ಮತ್ತೆ ಜನ? ನಾನೇನು ಜನರಿಗೆ ಮಾತು ಕೊಟ್ಟಿದ್ದೇನೆ, ಆ ಮಾತಿನಂತೆ ನಡ್ಕೊಂಡಿದ್ದೇನೆ. ಓಕೆ, ಜನರ ವಿಶ್ವಾಸವನ್ನು ಗಳಿಸಿದ್ದೇನೆ. ಕ್ಷೇತ್ರದ ಉದ್ದಗಲಕ್ಕೂ ಕೂಡ ನನ್ನದೇ ಆದಂಥ ರೀತಿಯಲ್ಲಿ ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಗಂಭೀರವಾದಂಥ ಎಲ್ಲ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತಕ್ಕಂಥ ಮನಸ್ಸು ತೃಪ್ತಿ ನನಗಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಭಿವೃದ್ಧಿ ವಿಚಾರದಲ್ಲಿ ಯಾವ ವಿಚಾರವನ್ನು ಜನ ನಿಮ್ಮ ಬಗ್ಗೆ ಮಾತನಾಡೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಎತ್ತಿದ ಕೈ ಅಂತಾನೆ ಹೇಳ್ತಾರೆ. ಬಟ್ ಉದ್ಯೋಗ ಸೃಷ್ಟಿಸುವಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಸುರೇಶ್ ಅವರು ವಿಫಲರಾದ್ರ, ಅಥವಾ ಆ ಪ್ರಯತ್ನದಲ್ಲಿ ಇನ್ನೂ ಇದ್ದೀರಾ? ಇಲ್ಲ, ನಾನು ಆ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ಓಕೆ, ಇವತ್ತು ಉದ್ಯೋಗಗಳು ಒಂದು ಆ ಕ್ಷಣಕ್ಕೆ ಒಂದು ಕಡೆ ಎಲ್ಲ ಕಡೆ ಸರ್ಕಾರಿ ಉದ್ಯೋಗಗಳು ಅಂತಕ್ಕಂಥ ಭಾವನೆ ಇದೆ. ಖಾಸಗಿ ಉದ್ಯೋಗಗಳ ಸೃಷ್ಟಿ ಕೂಡ ನಮ್ಮ ಜವಾಬ್ದಾರಿ ಆಗಿದೆ. ಇವತ್ತು ಏನು ನನ್ನ ಕ್ಷೇತ್ರದಲ್ಲಿ ಹರೋಳ್ಳಿ ಕೈಗಾರಿಕಾ ಪ್ರದೇಶ ಬಹಳ ವೇಗವಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಆ ಭಾಗಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಹಜವಾಗಿ ಒಂದು ಮಾತು ಬರುತ್ತೆ, ಎದುರಾಳಿಗಳು ಬಲಿಷ್ಠವಾಗಿರಬೇಕು, ಆವಾಗಲೇನು ಫೈಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. 2013 ನೋಡಿದಿರಿ, 14 ನೋಡಿದಿರಿ, 19 ನೋಡಿದಿರಿ, ಆ ಫೈಟ್ಗಳು ಕಾಣಿಸ್ಲಿಲ್ಲ. ಬಟ್ ಈ ಬಾರಿ ಫೈಟ್ ಇದೆ ಅಂತ ಅಂತೀರಾ? ಈಗ ಎದುರಾಳಿ ಯಾರು ಅಂತ ಗೊತ್ತಾಗಿದೆ ಡಿ.ಕೆ. ಸುರೇಶ್ ಅವರಿಗೆ. ಈಗಾಗಲೇ ಘೋಷಣೆ ಮಾಡಿದಾರಲ್ಲ ಡಾಕ್ಟರ್ ಮಂಜುನಾಥ್ ಅಂತೇಳಿ. ಕೂಲ್ ಆಗಿದ್ದೀರಾ, ಟೆನ್ಷನ್ ಆಗಿದೆಯಾ? ನೀವೆಷ್ಟು ಕೂಲ್ ಆಗಿರೋಕ್ಕಿರ್ತೀರ, ಪ್ರಯತ್ನ ಮಾಡ್ತೀರಾ, ನಾನು ಅಷ್ಟೇ ಕೂಲ್ ಆಗಿರ್ತೀನಿ. ನಿರೀಕ್ಷೆ ಮಾಡಿದ್ರಾ ಡಾಕ್ಟರ್ ಮಂಜುನಾಥ್ ಅವರೇ ಎದುರಾಳಿ ಆಗ್ತಾರೆ ಅಂತ ಹೇಳಿ? ಒಂದು ಪ್ರಬಲ ವ್ಯಕ್ತಿ ಆಗ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಿದ್ದಾರೆ. ನಿರೀಕ್ಷೆ ಇತ್ತ ಡಾಕ್ಟರ್ ಮಂಜುನಾಥ್ ಅವ್ರು ಬರ್ತಾರೆ ಅಂತ? ಅಲ್ಲ, ರಾಜಕೀಯಕ್ಕೆ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಒಬ್ಬ ಪ್ರಬಲ ವ್ಯಕ್ತಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಬಹಳ ಇತ್ತು. ಹೃದಯದ ಮಿಡಿತ ಅವ್ರಿಗೆ ಗೊತ್ತು, ಅವರ ಮಿಡಿತ ನಿಮಗೆ ಏನು ಗೊತ್ತು ಅಂತ? ಇಡೀ ಕ್ಷೇತ್ರದ ಜನರ ಮಿಡಿತ ನನಗೆ ಗೊತ್ತು. ಮಂಜುನಾಥ್ ಮಿಡಿತ ನನಗೆ ಬೇಕಾಗಿಲ್ಲ. ಅವ್ರ ಬಗ್ಗೆ ಏನು ಹೇಳ್ತೀರಾ ಒಂದು ವರ್ಡಲ್ಲಿ ಹೇಳೋದಾದ್ರೆ? ಒಬ್ಬ ವೈದ್ಯರು. ನಿಮ್ಮ ಎದುರಾಳಿ ಯಾಕೆ ಹೇಳ್ತಾ ಇದ್ದೀನಿ? ಅಲ್ಲ, ಅವ್ರನ್ನ ವೈದ್ಯರಾಗಿ ನೋಡಿದ್ದೀನಿ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ ನನಗೆ. ಬೇರೆ ಏನು ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಅವ್ರ ಜೊತೆಗೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ನಾನು ಅವ್ರ ವೈಯಕ್ತಿಕವಾಗಿ ಅವರ ಗೆಳೆತನ ಹಾಗೆ ಇದೆ. ತುಂಬಾ ಸಲ ಅವರು ಫೋನ್ ಮಾಡಿದ್ರೆ ನಾವು ಮಾತಾಡ್ತೀವಿ, ರಾಜಕೀಯ ಬೇರೆ ಗೆಳೆತನ ಬೇರೆ ಅಂತ. ಅದ್ರ ಬಗ್ಗೆ ಏನಿಲ್ಲ. ಒಬ್ಬ ವೈದ್ಯರಾಗಿ ನಾನು ಅನೇಕ ಸಂದರ್ಭದಲ್ಲಿ ಆ ಸರ್ಕಾರಿ ಸಂಸ್ಥೆನಲ್ಲಿ ಏನು ಕೆಲಸ ಮಾಡ್ತಾ ಇದ್ದು, ಆ ಸಂದರ್ಭದಲ್ಲಿ ಕ್ಷೇತ್ರದ ಅನೇಕ ವಿಚಾರಗಳಿಗೆ, ಕ್ಷೇತ್ರದ ಅನೇಕ ಪೇಷಂಟ್ಸ್ಗಳು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೊ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಏನು ತಕ್ಷಣದ ಚಿಕಿತ್ಸೆಗೆ ಏನು ಅವಶ್ಯಕತೆ ಇತ್ತು, ಆ ಸಂದರ್ಭದಲ್ಲಿ ಅವರ ಸಹಾಯನೂ ಕೂಡ ನಾನು ಪಡೆದಿದ್ದೇನೆ. 2013ರಲ್ಲಿ ದೇವೇಗೌಡರ ಸೊಸೆ ಜೊತೆಗೆ, 2024ರಲ್ಲಿ ದೇವೇಗೌಡರ ಅಳಿಯನ್ ಜೊತೆಗೆ ಫೈಟು. ಹೇಗನ್ಸುತ್ತೆ? ಇದು ಹೊಸದಲ್ಲ, 1985ರಿಂದನೂ ನಡ್ಕೊಂಡ್ ಬಂದಿರುವಂಥದ್ದು. 85ರಿಂದ ಇದ್ದಂಥ ಜಿದ್ದಾಜಿದ್ದಿ ದೇವೇಗೌಡರ ಕುಟುಂಬ ಜೊತೆಗೆ
ಈ ಮಟ್ಟಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ರಾ? ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹಾ. ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ದೇನೆ. ಓಕೆ, ಹೆಚ್ಚಿನ ಫೋರ್ಸ್ ತರಬೇಕು ಅಂತ ಮುನಿರತ್ನ ಅವ್ರು ಹೇಳ್ತಾರೆ. ಏನು ಬೇಕಾದರೂ ಆಗ್ಬೋದು, ಇಲ್ಲಿ ಹೆಣಗಳು ಬೀಳಬಹುದು ಅಂತ ಶಬ್ದ ಬಳಕೆ ಮಾಡ್ತಾರೆ. ನಾನು ಇವತ್ತು ಈಗ ತಾನೇ ಮಧ್ಯಾಹ್ನ ಪತ್ರ ಬರೆದಿದ್ದೇನೆ ಓಕೆ, ಚುನಾವಣಾ ಆಯೋಗಕ್ಕೆ. ಮತ್ತು ಏನು ಭಯವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು, ಆ ಶಾಸಕರಿಗೆ ಸೂಕ್ತ ಬದ್ಧತೆ ರಕ್ಷಣೆಯನ್ನ ಕೊಡಿ. ಸೊ ಈ ಚುನಾವಣೆ ನಿಷ್ಪಕ್ಷಪಾತ ನಡಿಬೇಕು. ಹಿಂದೆ ಎಲ್ಲನೂ ರಾಜರಾಜೇಶ್ವರಿ ನಗರದಲ್ಲಿ ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದನ್ನ ತಾವು ಅವಲೋಕಿಸಬೇಕು. ಮೊದಲನೇ ಸಾರಿ ಚುನಾವಣೆಯಲ್ಲಿ ಎಲೆಕ್ಷನ್ ಅಧಿಕಾರಿ ಮೇಲೆ, ಚುನಾವಣಾಧಿಕಾರಿ ಮೇಲೆ ಯಾವ ರೀತಿಯಾದಂಥ ಪ್ರಕರಣಗಳು ಏನು ನಡೀತು, ಅದಾದಮೇಲೆ ವೋಟರ್ ಐ ಡಿ ಪ್ರಕರಣಗಳು ಏನು ನಡೀತು, ನಂತರದ ದಿನಗಳಲ್ಲಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳನ್ನು ಯಾವ ರೀತಿಯಾಗಿ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ RR ನಗರದಲ್ಲಿ ಬಂತು. ಸೊ ಇವೆಲ್ಲವಕ್ಕೂ ಕೂಡ ಯಾರ ಕಾರಣನೋ ಗೊತ್ತಿಲ್ಲ ನನಗೆ. ಸೊ ಶಾಸಕರು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ರಕ್ಷಣೆ ಕೊಡಿ, ಸೂಕ್ತ ರಕ್ಷಣೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಾನೆ. ನೀಡ್ ಸ್ಪೆಷಲ್ ಫೋರ್ಸ್ ಇನ್ ಯುವರ್ ಕಾನ್ಸ್ಟಿಟ್ಯೂಷನ್. ಅಲ್ಲ, ಅವ್ರು ಕೇಳಿರೋದ್ರಿಂದ ಕೊಡ್ಲೇಬೇಕಲ್ಲ ಪಾಪ, ಅವ್ರಿಗೆ ಕೊಡ್ಲೇಬೇಕಲ್ವಾ? ಅವ್ರಿಗ ಇಲ್ಲ ಇಡೀ ಕ್ಷೇತ್ರದಲ್ಲಿ ಯಾರಿಗೆ ಕೊಡ್ತಾರೋ ಅವ್ರಿಗೆ ಕೊಟ್ರೆ ಎಲ್ರಿಗೂ ಕೊಟ್ಟಂಗೆ ಆಗುತ್ತೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, JDS ನ ನಾಯಕರುಗಳು ಹೇಳ್ತಾ ಇದ್ದಾರೆ, JDS ನ ನಾಯಕರು ಮನೆಗೆ ಹೋಗ್ತಾ ಇದ್ದೀರಾ, ಸ್ಥಳೀಯ ನಾಯಕರಿಗೆ ಶಾಲ್ ಹಾಕ್ತಾ ಇದ್ದೀರಾ, ಕಾಸು ಕೊಡ್ತಾ ಇದ್ದೀರಾ, ಬರದೇ ಇದ್ರೆ ಪಕ್ಷಕ್ಕೆ ಸೇರ್ಪಡೆ ಆಗದೆ ಇದ್ರೆ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದೀರಾ. ಆ ಅಭ್ಯಾಸ DK ಸುರೇಶ್ಗೆ, DK ಶಿವಕುಮಾರ್ಗೆ ಇಲ್ಲ. ಆ ಹವ್ಯಾಸ DK ಶಿವಕುಮಾರ್ಗೂ ಇಲ್ಲ, DK ಸುರೇಶ್ಗೂ ಇಲ್ಲ. ಮತ್ತೆ ಯಾಕೆ ಈ ಆರೋಪ ಬರುತ್ತೆ? ಆರೋಪ ಮಾಡೋದು ರಾಜಕೀಯದ ಒಂದು ಹುಟ್ಟು ಗುಣ. ಅವರು ವೈದ್ಯಕೀಯ ಸೇವೆನಲ್ಲಿದ್ದಾರೆ. ಸೊ ಆರೋಗ್ಯ ಸರಿ ಇಲ್ಲ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ನಿಮ್ಮ ಫೈಟಾ ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಮ್ಮ ಫೈಟಾ? ಯಾರ ಜೊತೆಗೆ ಫೈಟ್ ನಿಜವಾಗಿಯೂ? ಹೆಸರಿಗೆ ಮಾತ್ರ ಡಾಕ್ಟರ್ ಮಂಜುನಾಥ್ ಅವರ ಅಂತ ಹಂಗೆ ಅನ್ಕೊಳ್ಳಿ. ಹಂಗೆ ಅನ್ಕೊಳ್ಬೇಕು. ನಿಮಗೆ ಹೇಗೆ ಅನ್ಸುತ್ತೆ? ನನಗೇನಿಲ್ಲ, BJP ಎದುರಾಳಿ, ಓಕೆ, ತೆನೆ ಹೊತ್ತ ಮಹಿಳೆ ಆಚೆ ಓಡೋಗಿದೆ. ಯಾವ ಪಕ್ಷದ ಸಿದ್ಧಾಂತಗಳನ್ನು ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಂತಕ್ಕಂಥ ಒಂದು ಪಟ್ಟ ಇತ್ತೋ ಆ ಪಕ್ಷ ಸರಿ ಇಲ್ಲ. ಆ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡಿಲ್ಲ. ಆ ಮುಖ್ಯಮಂತ್ರಿಗಳಿಗೆ ಈ ತೆನೆ ಹೊತ್ತ ಮಹಿಳೆ ರಕ್ಷಣೆ ಕೊಡೋದಿಲ್ಲ ಅಂಥೇಳಿ ಇನ್ನೊಂದು ಚಿಹ್ನೆಯನ್ನು ಹಿಡಿದಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾತಾಗಿದೆ. ಇದನ್ನ ಜನ ಮಾತಾಡ್ತಾ ಇದ್ದಾರೆ. ಸ್ಟ್ಯಾಂಡ್ ವಿತ್ ಯುವರ್ ವರ್ಡ್ಸ್, ಬುದ್ಧಿವಂತ ಅಳಿಯ ಅನ್ನುವಂಥದ್ದನ್ನ. ಎಸ್. ಭಯ ಇದೆಯಾ ಈ ಬಾರಿಯ ಚುನಾವಣೆ ಬಗ್ಗೆ? ಭಯ ಅಂತಕ್ಕಂಥದ್ದು ಆ ಭಗವಂತನ ಸೃಷ್ಟಿ. ಜನ ನನ್ನಿಂದೆ ಇರೋವರೆಗೂ ಕೂಡ ಯಾರಿಗೂ ಎದುರುವಂಥ ಪ್ರಶ್ನೆ ಇಲ್ಲ. ಭಯ ಇಲ್ಲ ಅನ್ನೋದಾಗಿದ್ರೆ ಸೀರೆ ಕುಕ್ಕರ್ ಯಾಕೆ ಹಂಚಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕುಕ್ಕರು ಸೀರೆ ಹಂಚೋರು ನೀವು ಕೇಳ್ಕೋಬೇಕು ಯಾರು ಹಂಚಿದ್ದಾರೆ ಅಂತ ಹೇಳ್ಬಿಟ್ಟು. ಕೆಲವ್ರು ಹಂಚ್ತಾ ಇರ್ತಾರೆ, ಕೆಲವ್ರು ಮಾಡ್ತಾ ಇರ್ತಾರೆ, ಕೆಲವ್ರು ಒಳೊಳಗೆ ಏನೇನೋ ಮಾಡ್ತಾರೆ. ದಾಖಲೆಗಳ ಸಮೇತವಾಗಿ ಕುಮಾರಸ್ವಾಮಿ ಅವರು ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರು. ಸುಳ್ಳು ಹೇಳೋದೇ ಅವ್ರ ಉದ್ಯೋಗ. ಸೊ ಆ ದಾಖಲೆಗಳು ಯಾವುದು ಸರಿ ಇಲ್ಲ. ಅದು ಈಗ ಸೀರೆಗಳು ಇವತ್ತು ಏನು ರಂಜಾನ್ ಹಬ್ಬ ಇದೆ, ಆ ಶರೀಯತ್ಗೋಸ್ಕರ ಆ ಕ್ಷೇತ್ರದ ಶಾಸಕರು ಪ್ರತಿ ವರ್ಷ ಕೊಡ್ತಾರೆ. ಓಕೆ, ಈ ವರ್ಷನೇ ಏನಲ್ಲ, ಕಳೆದ 7-8 ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಶರೀಯತ್ಗೋಸ್ಕರ ಅವರು ಕೊಡುವಂಥ ಅಭ್ಯಾಸವನ್ನು ರಂಜಾನ್ ಹಬ್ಬದಲ್ಲಿ ಮಾಡಿದ್ದಾರೆ. ಅದನ್ನು ಬುಕ್ ಮಾಡಿ ತಂದು ಇಟ್ಟಿದ್ದಾರೆ. ಅದು ಅನಿವಾರ್ಯ, ಚುನಾವಣೆ ಬಂದಿದೆ, ಅದರಲ್ಲೇನು ಸಿಂಬಲ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಸೊ ಅದನ್ನ ಇವರು ಪ್ರಚಾರ ರಾಜಕೀಯ ಬಳಕೆಗೆ ಮಾಡ್ಕೊಳ್ತು ಅಂತಂದರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಅದನ್ನು ಚುನಾವಣಾ ಆಯೋಗಕ್ಕೆ ಏನು ಸಲ್ಲಿಕೆ ಮಾಡಬೇಕು ಅದನ್ನು ಸಲ್ಲಿಕೆ ಮಾಡ್ತಾರೆ ಅವರು. ಗ್ಯಾರಂಟಿಗಳಿಗೆ ತುಂಬ ಕಾನ್ಫಿಡೆನ್ಸ್ ಕಾಂಗ್ರೆಸ್ಸಿಗಿದೆ ಈ ಬಾರಿ. ಗ್ಯಾರಂಟಿ ನಿಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅಲ್ವಾ ಸರ್? ಗ್ಯಾರಂಟಿಗಳು ನಿಮ್ಮ ಕೈ ಹಿಡಿಯುತ್ತೆ? 100% ಹಿಡಿಯುತ್ತೆ. ಮಹಿಳೆಯರ ಜೊತೆಗೆ ನಿಂತ್ಕೊಳ್ತಾರೆ. ಮಹಿಳೆಯರಲ್ಲ, ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ನಿಂತ್ಕೋತಾರೆ. ಗ್ಯಾರಂಟಿ ಕೈ ಹಿಡಿಯೋದೇ ಅನ್ನೋದಾಗಿದ್ರೆ ಕಿಚನ್ ಐಟಮ್ಸ್ ಗಳನ್ನ ಯಾಕೆ ಕೊಡಬೇಕಾಗಿತ್ತು ಜನರಿಗೆ? ಅದು ಕೂಡ ಆರೋಪ ಬರ್ತಾ ಇದೆ. ಆರೋಪಗಳನ್ನ ಮಾಡತಕ್ಕಂಥದ್ದು ರಾಜಕೀಯ ಪಕ್ಷಗಳ ಹವ್ಯಾಸ. ರಾಜಕೀಯ ಪಕ್ಷಗಳ ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಬಟ್ ನಿಮ್ಮ ಕ್ಷೇತ್ರದಲ್ಲಿ ಹೋದಾಗ ನಾನು ಹೋಗಿದ್ದೆ, ಹೆಣ್ಮಕ್ಳಿಗೆ ಕೊಟ್ರಿ ನಮ್ಮ ಕಡೆ ಕಿತ್ಕೊಂಡ್ರಿ ಅಂತ ಹೇಳಿ. ಏನು ಗಂಡು ಮಕ್ಕಳು ಹೇಳೋರು ಏನ ದುಡ್ಡನ್ನ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಕೊಟ್ರಿ, ನಮ್ಮ ಕಡೆಗೆ ಮಾತ್ರ 4-5 ಸಾವಿರ ರೂಪಾಯಿ ಕಿತ್ಕೊಳ್ತೀರಾ ನೀವು ಅಂತ ಹೇಳಿ. ಅರ್ಥ ಆಗ್ಲಿಲ್ಲ ನನಗೆ. ಎಣ್ಣೆ ವಿಚಾರದಲ್ಲಿ
ಎಣ್ಣೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ ಸರ್ಕಾರ ಅದನ್ನೇ ಆರೋಪ ಮಾಡುತ್ತೆ, ಇಲ್ಲಿ ಈ ಕಡೆ ಕೊಟ್ಬಿಟ್ಟು ಈ ಕಡೆ ಕಿತ್ಕೊಳ್ತಾರಲ್ಲ ಸರ್, ಹೆಂಗ್ ಮಾಡಬೇಕು ಅಂತ ಹೇಳಿ. ಕುಡಿಯೋದು ಬಿಡ್ರಪ್ಪ ನಾವು ಅಂತಂದ್ರೆ ಸರ್ಕಾರ ಕೇಳಿ ನಿಲ್ಸಕ್ ಕೇಳಿ ಅಂತ ಹೇಳಿ. ನೋಡಿ, ಎಣ್ಣೆ ವಿಚಾರನೇ ಬೇರೆ, ಹೆಣ್ಮಕ್ಳ ವಿಚಾರನೇ ಬೇರೆ. ಹೆಣ್ಣುಮಕ್ಕಳು ಈ ದೇಶದ ಕಣ್ಣು. ಓಕೆ, ಅವರು ತಾಯಿ ಸಮಾನವಾಗಿ ಕೆಲಸ ಮಾಡಿದ್ದಾರೆ, ಸಹೋದರಿ ಸಲುವಾಗಿ ಕೆಲಸ ಮಾಡಿದ್ದಾರೆ, ಪತ್ನಿ ಸಲುವಾಗಿ ಕೆಲಸ ಮಾಡಿದ್ದಾರೆ. ಕುಟುಂಬದ ನಿರ್ವಹಣೆ ಅವ್ರ ಕೈಯಲ್ಲಿದೆ. ಬಹಳ ಬುದ್ಧಿವಂತಿಕೆಯಿಂದ ಇವತ್ತು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ 5 ಗ್ಯಾರಂಟಿಗಳೇನಿದೆ, ಈ ರಾಜ್ಯದ ಮುಂದಿನ ಚಿತ್ರಣವನ್ನು ಬದಲಾಯಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲ ನೋಡ್ತೀರಿ. ಇನ್ನೆರಡು ವರ್ಷ ಆದಮೇಲೆ ಕರೆದು ಹೇಳಿ, ನನ್ನನ್ನು ಕೇಳಿ, ಯಾವ ರೀತಿಯಾದಂಥ ಆರ್ಥಿಕ ಬದಲಾವಣೆ ಇಡೀ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಆಗಿದೆ ಅಂತಕ್ಕಂಥದ್ದು ನೀವೇ ನೋಡೋರಂತೆ. ಬಟ್ ಅದೇ ಕ್ಷೇತ್ರಗಳಿಗೆ ಹೋದ ಸಂದರ್ಭದಲ್ಲಿ ನನಗೆ ಮಾಗಡಿ, ರಾಮನಗರ, ಈ ಚನ್ನಪಟ್ಟಣಗೆಲ್ಲ ಹೋದಾಗ ಅಲ್ಲಿ ಜನ ಹೇಳೋದು, ಸೂರ್ಯಣ್ಣ ಓಕೆ, ಸೂರ್ಯಣ್ಣ ಚೆನ್ನಾಗಿದ್ದಾರೆ, ಬಟ್ ನಮ್ಮ ಕ್ಷೇತ್ರಕ್ಕೆ ಬರಲ್ಲ, ಅವ್ರು ಕನಕಪುರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಅದು ನಿಮ್ಮ ಮಾತಲ್ಲ, ನನ್ನ ಮಾತಲ್ಲ, ನಿಮ್ಮ ಕ್ಷೇತ್ರದಲ್ಲಿರುವಂತ. ನಾನು ಎಲ್ಲ ಕ್ಷೇತ್ರಗಳಿಗೂ ಹೋಗ್ತೀನಿ, ಓಕೆ, ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತೀನಿ. ನೋಡಿ, ಆಯಾ ಕ್ಷೇತ್ರದ ಶಾಸಕರ ಸಹಕಾರ ಬೇಕು ಅಭಿವೃದ್ಧಿ ಮಾಡಲಿಕ್ಕೆ. ಓಕೆ, ಅವ್ರು ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರ ಕ್ಷೇತ್ರಗಳು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಕನಕಪುರ ಡಿ ಕೆ ಶಿವಕುಮಾರ್ ಅವ್ರ ಕ್ಷೇತ್ರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ನನಗೆ ಅವಕಾಶ ಇರಲಿಲ್ಲ, ಬೇರೆ ಶಾಸಕರಿದ್ದರು. ನಾನೇ ಮಾಡಿದ್ದೀನಿ ಅಂತಾರೆ. ಮುನಿರತ್ನ ಅವರು ನನ್ನ ಜೊತೆ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇನೆ. 100 ಕೋಟಿ ರೂಪಾಯಿ ಅನುದಾನವನ್ನು ಅವರಿಗೆ ಒದಗಿಸ್ಕೊಡೋಂಥ ಕೆಲಸ ಮಾಡಿದ್ದೀನಿ. ಇವತ್ತೇನಾರ ಅವರು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಏನಾರ ಹೆಮ್ಮೆಯಿಂದ ಹೇಳಿದ್ರೆ ಅದರಲ್ಲಿ ನನ್ನ 50% ಪಾಲಿದೆ. ನಾನು ಆ ಕೆಲಸಕ್ಕೆ ಕೈ ಜೋಡಿಸಿ ಕೆಲಸ ಮಾಡಿದ್ದೇನೆ. ಯಾವ ಹಂತದಲ್ಲಿ ಅಲ್ಲಿ ಇಲಾಖೆಗಳಲ್ಲಿ ಕಡ್ತಾ ನಿಲ್ತಿತ್ತೋ ಅಂಥ ಸಂದರ್ಭದಲ್ಲಿ ನಾನು ಹೋಗಿ ಅವರಿಗೆ ಸಹಕಾರ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ಅದು ಕಾಂಗ್ರೆಸ್ನ ಕೊಟ್ಟಂಥ ಕೊಡುಗೆನೇ ಹೊರತು ಮುನಿರತ್ನಂ ಅವರ ವೈಯಕ್ತಿಕ ಅಲ್ಲ. ನಾನು ಕೂಡ ಅದರಲ್ಲಿ ಪಾಲುದಾರ. ನಂತರ ದಿನಗಳಲ್ಲಿ ಆದಂಥದ್ದೇನು ಅಂತೇಳಿ ನಿಮಗೆ ಗೊತ್ತು, ನಾನು ಹೇಳಬೇಕಾದಿಲ್ಲ. ಬಟ್ ಅವ್ರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆರೋಪ ಮಾಡ್ತಾ ಇದ್ದಾರೆ, ಡಿ ಕೆ ಬ್ರದರ್ಸ್ಗಳೇ ನನಗೆ ಅಭಿವೃದ್ಧಿ ಮಾಡಕ್ಕೆ ಕೊಡ್ತಾ ಇಲ್ಲ, ಹಣ ಬಿಡುಗಡೆ ಮಾಡ್ತಾ ಇಲ್ಲ, ನನ್ನೆಲ್ಲ ಇಲ್ಲಿ ಕಾಂಟ್ರಾಕ್ಟ್ಗಳನ್ನೆಲ್ಲ ಫಂಡನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಅಭಿವೃದ್ಧಿ ಅಂತಕ್ಕಂಥದ್ದು ಹಣದಿಂದ ಅಲ್ಲ, ಕೆಲಸ ಕಾರ್ಯಗಳಿಂದ. ಅದಕ್ಕೆ ಹಣನೇ ಬೇಕಲ್ವಾ? ಅವರು ಗುತ್ತಿಗೆದಾರರಿಗೆ ನಿರ್ದೇಶನ ಕೊಟ್ಟಿದ್ದಾರೆ, ಯಾವ್ದು ಕೆಲಸ ಮಾಡಬೇಡಿ ಅಂತೇಳಿ. ಗುತ್ತಿಗೆದಾರ ಅವರೇ ಕೊಟ್ಟಿದ್ದಾರೆ, ಅವರೇ ನಿರ್ದೇಶನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಹಣ ಬಿಡುಗಡೆ ಮಾಡಿರತಕ್ಕಂಥ ಪಟ್ಟಿ ಬೇಕು ಅಂತ ಅಂದ್ರೆ ನಿಮ್ಮ ಟಿವಿಗೆ ಕಳ್ಸಿಕೊಡ್ತೀನಿ ನಾನು, ದಯವಿಟ್ಟು ಕಳಿಸ್ಕೊಡಿ. ಅವ್ರು ಹೇಳ್ತಾರೆ ಗುತ್ತಿಗೆದಾರನ ಚುನಾವಣೆ ಆಗೋವರೆಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಆಗಬಾರ್ದು ಅಂತ ಹೇಳಿ. ಉದ್ದೇಶ ನನಗೆ ಗೊತ್ತಿಲ್ಲ, ನೀವು ಕೇಳಬೇಕು ಅವ್ರನ್ನ. ಪಟ್ಟಿ ಕೊಟ್ಟರೆ ಕೇಳ್ತೀವಿ. ಅಲ್ಲ, ನಿಮ್ಮವರ ಗೆಳೆತರ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ, ತುಂಬಾ ಕ್ಲೋಸ್ ಒಡನಾಟ ಇದ್ದರು. ಯಾಕೆ ಇಷ್ಟೊಂದು ದೂರ, ಎಷ್ಟು ವೈಷಮ್ಯ ಬಂತು? ಈಗಲೂ ಚೆನ್ನಾಗಿದ್ದೀನಿ. ಮಾಧ್ಯಮಗಳ ಮುಂದೆ ಹೇಳಿಕೆಗಳು ಯಾಕೆ ಇಷ್ಟೊಂದು ಆಕ್ರೋಶಭರಿತವಾಗಿರುತ್ತೆ? ಆಕ್ರೋಶ ಏನಿಲ್ಲ, ಅವ್ರನ್ನೇ ಕೇಳಬೇಕು ತಾವು. ಏನಾಯ್ತು ಅದಕ್ಕೆ ಕಾರಣ? ನಾನು ಯಾರನ್ನು ವೈಯಕ್ತಿಕವಾಗಿ ದೂಷಣೆ ಮಾಡ್ತಕ್ಕಂಥವನಲ್ಲ. JDS ಮತ್ತೆ ಬಿಜೆಪಿ ನಿಮ್ಮನ್ನ ನೇರವಾಗಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ, ನಿಮ್ಗೆ ಹಾರ್ಶ್ ಅನಿಸ್ಬೋದು, ಆ ವರ್ಡ್ಸ್ಗಳನ್ನ ಬಹಳ ಯೂಸ್ ಮಾಡ್ತಾರೆ. DK ಸುರೇಶ್ ಅವರು ದುರಹಂಕಾರಿ, ರೌಡಿಸಮ್ ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ, ಈ ಆರೋಪಗಳನ್ನ ನೇರವಾಗಿ JDS ಮತ್ತೆ ಬಿಜೆಪಿ ನಾಯಕರ ಮೇಲೆ ಮಾಡ್ತಾರೆ. ಯಾಕೆ ಇಂತಹ ಆರೋಪಗಳು ಬರುತ್ತೆ DK ಸುರೇಶ್ ಅವ್ರ ಮೇಲೆ? ನೋಡಿ, ನೇರ ನುಡಿ ಇದೆ ಇಟ್ಟಿದ್ದೀನಿ, ನೇರ ನಡೆ ಇದೆ. ಓಕೆ, ನೇರ ನುಡಿ ನೇರ ನಡೆಯನ್ನ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಕೆಲವರಿಗೆ ಕಷ್ಟ ಆಗಿರ್ಬೋದು, ಕೆಲವು ನಾಯಕರುಗಳಿಗೆ ಕಷ್ಟ ಆಗಿರ್ಬೋದು. ಆ ನಾಯಕರುಗಳು ನನ್ನ ಮೇಲೆ ಅವಾಗವಾಗ ಆರೋಪ ಮಾಡ್ತಾ ಇರ್ತಾರೆ. ನನ್ನ ಮೇಲೆ ಯಾವ ಕೇಸ್ ಇದೆ ಅಂತ ಅವರೇ ಹೇಳಬೇಕು, ಯಾವ್ಯಾವ ಪೊಲೀಸ್ ಸ್ಟೇಷನಲ್ಲಿ ಬೆದರಿಕೆ ಒಡ್ಡಿದ್ದೀನಿ ಅಂತ ಅವರೇ ಹೇಳಬೇಕು. ಅವ್ರ ರೀತಿ ಚೀಪಾಗಿ ಮಾತಾಡೋದು ನನಗೂ ಕೂಡ ಗೊತ್ತಿದೆ. ಆದರೆ ನಾನೊಬ್ಬ ಜನಪ್ರತಿನಿಧಿ. ಆ ಜನಪ್ರತಿನಿಧಿಯಾಗಿ ನಾನು ಎಲ್ಲವನ್ನು ಕೂಡ ತಾಳ್ಮೆಯಿಂದ ಕೇಳಬೇಕಾದಂಥದ್ದು ನನ್ನ ಧರ್ಮ. ನಾನು ಅವರಿಗೆ ಸಿಂಗ್ಯುಲರ್ ಆಗಿ ಉತ್ತರ ಕೊಡ್ಬೋದು, ಅವ್ರನ್ನೂ ಕೇವಲ ಭಾಷೆಗಳಲ್ಲಿ ಮಾತಾಡ್ಬೋದು. ಆದರೆ ಆ ವ್ಯಕ್ತಿತ್ವ ನನ್ನದಲ್ಲ, ಆ ಹಂತಕ್ಕೆ ಹೋಗಲ್ಲ. ಆ ಹಂತಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿಲ್ಲ. ಬಂದ್ರೆ ಹೋಗ್ತೇನೆ. ಹೋಗ್ತೀರಾ? ಮತ್ತೆ ಅಯ್ಯೋ ಒಳ್ಳೆ ಚೆನ್ನಾಗಾಯ್ತಲ್ಲ,
ನಾನೊಬ್ಬ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನರ ಸೇವೆ ಮಾಡ್ತಾ ಇದ್ದೀನಿ ರೀ. ತಪ್ಪು ಮಾಡಿದ್ರೆ ಎದುರಬೇಕು. ನಾನೊಬ್ಬ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನರ ದಿನದ 16 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ. 16ರಿಂದ 18 ಗಂಟೆಗಳ ಕಾಲ. ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಾ ಇಲ್ಲ, ಅವರ ಮನೆ ಕೆಲಸಗಾರನಾಗಿ ಈ ಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಪಂಚಾಯಿತಿಯಿಂದ ಹಿಡಿದು ಲೋಕಸಭೆವರೆಗೂ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕೋ ಹಂತ ಹಂತವಾಗಿ ಫಾಲೋ ಅಪ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಅನೇಕರು ಲೋಕಸಭಾ ಸದಸ್ಯರಾಗಿದ್ದಾರೆ ಇದೇ ಕ್ಷೇತ್ರದಿಂದ. ಸನ್ಮಾನ್ಯ ದೇವೇಗೌಡರು ಕೂಡ ಇದೇ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವ್ರು. ಅಲ್ಲ, ನಿಮ್ಮ ಬಗ್ಗೆ ಆ ಕ್ಷೇತ್ರದಲ್ಲಿ ಕೇಳಿದ್ದೀನಿ ನಾನು. ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಆದಾಗ ಜನ ಕೈ ಹಿಡಿಯುವಂಥ ವಿಚಾರವೆಲ್ಲವೂ ಕೂಡ ಜನ ಮಾತಾಡ್ತಾರೆ. ಕರೋನಾ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಮಲಗಿತ್ತು. ಈ ಡಿ ಕೆ ಸುರೇಶ್ ಒಬ್ಬನೇನೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವನು. ಕೇಳಿದ್ದೀನಿ ಅದನ್ನು ಜನರು. ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಭಾಷಣಗಳನ್ನು ಆನ್ಲೈನಲ್ಲಿ ವಾಟ್ಸಪ್ ಮುಖಾಂತರ, ಫೇಸ್ ಟೈಮ್ ಮುಖಾಂತರ ಮಾತಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು. ನಾನು ರೈತರ ಪರವಾಗಿ ನಿಂತಿದ್ದೇನೆ, ರೋಗಿಗಳ ಪರವಾಗಿ ನಿಂತಿದ್ದೇನೆ, ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ಅಂತೇಳಿ ಆ ICUಗೆ ಹೋಗಿ ಪೇಷಂಟ್ಗಳ ಕಷ್ಟ ನೋಡಿದ್ದೀನಿ. ನಿಮ್ಗೊಂದು ಕತೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೇಳಿ ಪ್ಲೀಸ್. ಒಂದು ದಿನ ನಾನು ಆಸ್ಪತ್ರೆಗೆ ಹೋಗ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಪೇಷಂಟ್ಗಳು ನನಗೆ ಫೋನ್ ಮಾಡ್ತಾಯಿದ್ರು, ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ, ನೀವು ಬರಲೇಬೇಕು ಅಂಥೇಳಿ. ಒಳಗಡೆ ಹೋದೆ, PPE ಕಿಟ್ ಹಾಕ್ಕೊಂಡು. PPE ಕಿಟ್ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರೇ ಒಳಗಡೆ ಹೋಗಿಲ್ಲ. ಯಾರೋ ನರ್ಸ್ಗಳು ಮತ್ತು ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ ಅವ್ರಿಗೆ. ಮಾತಾಡ್ಸ್ಕೊಂಡು ಹೋದೆ ನಾನು. ಮಾತಾಡ್ಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಬ್ಬರು ಮಾತಾಡ್ಸ್ಕೊಂಡು ಹೋದೆ. ಇನ್ನೊಂದು ನೋಡ್ತು ಅಂತ ಅಂದರೆ ಅಲ್ಲಿ ಸತ್ತಿರೋ ಹೆಣ. ಯಾವಾಗ ಸತ್ತಿದೆ ಅಂತ ಗೊತ್ತಿಲ್ಲ ಡಾಕ್ಟ್ರಿಗೆ. ತಕ್ಷಣ ನಾನು ಕೇಳಿದ ತಕ್ಷಣವೇ ಅವರಿಗೆ ಬೆಡ್ಶೀಟ್ ಮುದಿಸ್ತಾರೆ. ಪಕ್ಕದವರು ಗಾಬರಿಯಾಗಿ ಬಾಯಿ ಬಡ್ಕೋತಾರೆ. ಇನ್ನು ಮೂರು ಬೆಡ್ ಆಚೆ ಬಿಟ್ಟು ಹೋಗ್ತೀನಿ, ಅಲ್ಲೊಂದು ಹೆಣ. ಅವ್ರು ಸತ್ತು ಇನ್ನೂ ದಿನನೇ ಸತ್ತಿದ್ದಾರೆ, ರಾತ್ರಿನೇ ಸತ್ತಿದ್ದಾರೆ. ನಾನು 11 ಗಂಟೆ ಸಮಯಕ್ಕೆ ಹೋಗಿದ್ದೀನಿ. ಇನ್ನೂ ಯಾರು ಕೂಡ ಅಲ್ಲಿ ಹೋಗಿ ಏನಾಯಿತು ಅಂತ ಕೇಳಲಿಲ್ಲ. ಎರಡನೇ ಹೆಣ ಕನಕಪುರದ್ದು, ಕೋವಿಡ್ನಲ್ಲಿ. ಮಂಗಳೂರಲ್ಲಿ ಒಂದು ಬಿದ್ದಿತ್ತು, ಸತ್ತೋಗಿದ್ರು. ಇಲ್ಲಿ ಬೆಂಗಳೂರಲ್ಲಿ ಒಬ್ಬರು ಸತ್ತೋಗಿದ್ರು. ಬೆಂಗಳೂರಲ್ಲಿ ಸತ್ತಂಥ ಸಂದರ್ಭದಲ್ಲಿ ಹೆಣ ಉಳ್ಳಿಕ್ಕೆ ಎಲ್ಲೂ ಅವಕಾಶ ಕೊಡ್ತಾ ಇರಲಿಲ್ಲ. ಆ ಹೆಣವನ್ನು PPE ಕಿಟ್ ಹಾಕ್ಕೊಂಡು ನಾನು ನನ್ನ ಸ್ವಂತ ಕುಟುಂಬದವರು ಅಂಥೇಳಿ ನಾನು ಧೈರ್ಯ ತುಂಬಿ ಹೆಣವನ್ನು ಸಂಸ್ಕಾರ ಮಾಡಿಸ್ದೆ. ಈ ಜೀವಕ್ಕೋಸ್ಕರ ಹೆದರಲಿಲ್ಲ. ಆ ಜನನ ರಕ್ಷಣೆ ಮಾಡಬೇಕು, ಅವ್ರಿಗೆ ಧೈರ್ಯ ಕೊಡಬೇಕು, ಈ ಕೋವಿಡ್ನ ಸಂದರ್ಭದಲ್ಲಿ ನಿಂತ್ಕೋಬೇಕು ಅಂಥೇಳಿ ನಮ್ಮ ಮುಖಂಡರುಗಳನ್ನ ಕರೆದು ಹೇಳಿದೆ, ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು. ನಾನು ಫೇಸ್ ಟೈಮಲ್ಲಿ ಮಾತಾಡಲಿಲ್ಲ, ನಾನು ವಾಟ್ಸಪ್ಪಲ್ಲಿ ಮಾತಾಡಲಿಲ್ಲ. ನನ್ನ ಜೊತೆಯಲ್ಲಿ DC ಮೀಟಿಂಗ್ ಮಾಡ್ತಾ ಇದ್ದೆ. ಕೋವಿಡ್ ಸೆಂಟ್ರಿಗೆ ಬರೋಕ್ಕೆ ಹೆದರಿದ್ರು. ಕೋವಿಡ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದೆ. ಇಲ್ಲ, ನನಗೆ ಮೀಟಿಂಗ್ ಇದೆ ಅಂದರು. ಈ ಕಡೆ ತಿರುಗಿದೆ. CO ನನಗೂ VC ಇದೆ ಸರ್ ಅಂದರು. DHO ಸರ್ ನಾನು ಅವ್ರ ಜೊತೆ ಜಾಯ್ನ್ ಆಗಬೇಕು ಅಂತ ಅಂದರು. ಒಬ್ಬನೇ ಹೋಗಿ ಕೋವಿಡ್ ಪೇಷಂಟ್ಗಳನ್ನ ಮಾತಾಡ್ಸ್ಕೊಂಡು ಬಂದೆ. ಅವ್ರ ಆರೋಗ್ಯ ವಿಚಾರಿಸಿದೆ. ಇಡೀ ದೇಶ ನಿಶಬ್ದವಾಗಿತ್ತು. ಇಡೀ ದೇಶ ನಿಶಬ್ದವಾಗಿತ್ತು. ಇವತ್ತೇನಾರ ನನಗೆ ಹೆಮ್ಮೆ ಇದೆ, ಆ ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ತೃಪ್ತಿ ಕೊಟ್ಟಿದೆ ನನಗೆ. ಬಟ್ ರಾಜಕೀಯನೇ ನಾಟಕ ರಂಗ ಅಂತ ಕರೀತಾರೆ. ರಾಜಕಾರಣಿಗಳೆಲ್ಲ ಪಾತ್ರಧಾರಿಗಳು, ಅವರು ಸಂದರ್ಭಕ್ಕೆ ತಕ್ಕಂತೆ ಅಭಿನಯ ಮಾಡ್ತಾರೆ ಅಂತಾರೆ. ಅದು ಬೇರೆಯವ್ರು ಮಾಡ್ಬೋದೇನೋ, ಅದು ನನಗೆ ಅನ್ವಯಿಸೋದಿಲ್ಲ. PK ಸುರೇಶ್ ಅವರಿಗೆ ಇದು ಅನ್ವಯಿಸೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರಿಗೆ ಅನ್ವಯಿಸ್ಬೋದು. ಇನ್ನೊಂದು ಬಹುದೊಡ್ಡದಾಗಿ ನಿಮ್ಮ ಮೇಲೆ ನಿಮ್ಮ ಸ್ಟೇಟ್ಮೆಂಟೇ. ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡ್ತಾರೆ, ಬಟ್ DK ಸುರೇಶ್ ಅವರು ಭಾರತ್ ತೋಡೋ ಮಾತು ಮಾತಾಡ್ತಾರೆ ಅಂತೇಳಿ ಇಬ್ಬಾಗದ ಬಗ್ಗೆ ಮಾತನಾಡ್ಬಿಟ್ರು. ನಾನು ಇಬ್ಬಾಗದ ಬಗ್ಗೆ ಮಾತಾಡಲಿಲ್ಲ. ನಮ್ಮ ರಾಜ್ಯದ ಕನ್ನಡಿಗರ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ತೆರಿಗೆ ದಕ್ಷಿಣ ಭಾರತವನ್ನೇ ಪ್ರತ್ಯೇಕವಾಗಿ ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರಿ. ಅನಿವಾರ್ಯ ಆಗ್ತದಲ್ಲ. ನೀವು ಅನ್ಯಾಯಗಳ ಸ್ಟ್ಯಾಂಡ್ ವಿತ್ ದಟ್ ವರ್ಡ್ಸ್ ಈಗಲೂ ಕೂಡ. ಹೌದು, ನಾನು ಹೇಳಿರ್ತಕ್ಕಂಥ ಹೇಳಿಕೆ ಹಿಂದೆ ಸರಿಯತಕ್ಕಂಥ ಪ್ರಶ್ನೆನೇ ಇಲ್ಲ. ಸೊ ಅದಕ್ಕೆ ಕ್ಷಮೆನೂ ಕೇಳಲ್ಲ. ಯಾತಕ್ಕೆ ಕ್ಷಮೆ ಕೇಳ್ತೀರಿ? ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು. ಓಕೆ, ತಪ್ಪು ಮಾಡಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು.
ಕರ್ನಾಟಕದ ತೆರಿಗೆ ಹಣವನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದ ಹಣ, ತೆರಿಗೆ ಹಣ ಇವತ್ತು ಎಲ್ಲೆಲ್ಲಿಗೆ ಹರಿದು ಹೋಗ್ತಾ ಇದೆ. ನಮ್ಮ ಮುಂದಿನ ಭವಿಷ್ಯದ ಯುವಕರಿಗೆ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಗುಜರಾತ್ಗೆ ಹೋಗ್ತಾ ಇದೆ. ಅದನ್ನ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಣ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ನಮ್ಮ ಬೆಂಗಳೂರಿಗೆ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಇವತ್ತು ಗುಜರಾತ್ನ ಪಾಲಾಗ್ತಾ ಇದೆ. ಟೋಟಲಿ ಎಗ್ರಿ. ಅನ್ಯಾಯವನ್ನ ಪ್ರಶ್ನಿಸೋದು ತಪ್ಪಲ್ಲ, ಆದ್ರೆ ಪ್ರತ್ಯೇಕವಾದ ಸರಿನಾ? ಪ್ರತ್ಯೇಕವಾದ ನಾನು ಹೇಳಲೇ ಇಲ್ವಲ್ಲ. ನಾನೊಬ್ಬ ಭಾರತೀಯನಾಗಿ, ನನ್ನೊಬ್ಬ ಕನ್ನಡಿಗನಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನ ಸರಿಪಡಿಸಬೇಕಾದಂಥದ್ದು ಪ್ರಧಾನಮಂತ್ರಿಗಳ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಹಾಗಿದ್ದಾಗ ನಾಳೆ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತಾರೆ, ಉತ್ತರ ಕರ್ನಾಟಕವನ್ನು ಕೇಳ್ತಾರೆ, ಕೊಟ್ಬಿಡ್ಬೇಕು. ಉತ್ತರ ಕರ್ನಾಟಕದವ್ರು ಕೇಳ್ತಾ ಇಲ್ಲ, ಕೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ. ಹೈದರಾಬಾದ್ ಕರ್ನಾಟಕದವ್ರು ನಮಗೂ ಅನ್ಯಾಯ ಆಗಿದೆ ಅಂತ ಕೇಳಿದ್ದಾರೆ. ಕೊಡಗಿನವರು ಕೇಳಿದರೆ ಅವ್ರಿಗೂ ಕೇಳ್ತಾರೆ, ತುಳುನಾಡಿನವರು ತುಳುವರು ಸ್ವಲ್ಪ ಹೇಳ್ತೀನಿ ಕೇಳಿಲಿ. ನಮಗ್ ಬೇಕಾಗಿರತಕ್ಕಂಥದ್ದು ನಮ್ಮ ಹಣ ನಮ್ಮ ಹತ್ರ ಇದ್ರೆ ನಿಮ್ಮ ಎಲ್ಲಾ ರಾಜ್ಯಗಳ ಎಲ್ಲಾ ಮೂಲೆಗೂ ಕೂಡ ನಿಮ್ಗೆ ಬೇಕಾದಷ್ಟು ಅನುದಾನಗಳನ್ನ ಕೊಡ್ಬೋದು. ಎಷ್ಟು ಅನುದಾನ ಸಿಕ್ಕಿದೆ ನೀವು ಇಷ್ಟೆಲ್ಲ ವ್ಯಾಖ್ಯಾನ ಮಾಡ್ತೀರಿ. ನರೇಂದ್ರ ಮೋದಿ ಸರ್ಕಾರ ಈ ದೇಶಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪಟ್ಟಿ ಮಾಡಿ. ಎಷ್ಟು ಸಾವಿರ ಕೋಟಿ ರೂಪಾಯಿ, ಎಷ್ಟು ಲಕ್ಷ ಕೋಟಿ ರೂಪಾಯಿ ಹಣ ಬೆಂಗಳೂರಿನ ಅಭಿವೃದ್ಧಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಯಾಕೆ ಬೆಂಗಳೂರಿಗೆ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ? ಇವತ್ತು ನೀರಿನ ಸಮಸ್ಯೆ ಉದ್ಭವ ಆಗಿದೆ. ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಗೆ ಅನುಮತಿ ಕೊಡಲಿಲ್ಲ. ಕಳಸಾ ಬಂಡೂರಿ ನಾಲಾ ನಮ್ಮ ಅನುಮತಿ ಕೊಡಲಿಲ್ಲ. ಭದ್ರಾ ಯೋಜನೆಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ನಮ್ಮ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಎತ್ತಿವನೊಳಗೆ ಅನುಕೂಲ ಮಾಡಿಕೊಡ್ಲಿ, ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿಕೊಡ್ಲಿಲ್ಲ. ನೀರಾವರಿ ವಿಚಾರದಲ್ಲಿ ನಮಗೇನು ಸಹಾಯ ಮಾಡಲಿಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ? ಕೊಡ್ಬೋದಾಗಿತ್ತಲ್ಲ. ಇವತ್ತು ಎಂತಕ್ಕೆ ಅವಶ್ಯಕತೆ ಇತ್ತು? ಗುಜರಾತ್ಗೆ ಫಿನ್ ಸಿಟಿ, ಫೈನಾನ್ಸ್ ಸಿಟಿ ಅಂತ ಹೇಳಿ ಮಾಡಬೇಕಾಗಿತ್ತು. ಗಿಫ್ಟ್ ಸಿಟಿ ಯಾತಕ್ಕೆ ಅಲ್ಲಿಗೆ ಕೊಡಬೇಕಾಗಿತ್ತು? ದಕ್ಷಿಣ ಭಾರತಕ್ಕೆ ಕೊಡ್ಬೋದಾಗಿತ್ತಲ್ಲ. ಉದ್ಯೋಗಗಳು ಸೃಷ್ಟಿ ಆಗ್ತಾ ಇರಲಿಲ್ವಾ? ಈಗಲೂ ನಿಮ್ಮ ವರ್ಡ್ ಅನ್ನು ಚೇಂಜ್ ಮಾಡಲ್ಲ ನೀವು. ಅಲ್ಲ, ನಾನು ಏನಾರು ತಪ್ಪೇನಾರ ಮಾತಾಡಿದೀನಾ? ನೀವು ತಿರ್ಚ್ತಾ ಇದ್ದೀರ ಅಷ್ಟೇ. ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರ್ಚ್ತಾ ಇದ್ದಾರೆ. ನನ್ನ ಹಕ್ಕನ್ನ ನಾನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇವತ್ತು ಹಕ್ಕು ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ದೇಶದ ವಿಭಜನೆ ಬಗ್ಗೆ ನಾನು ಮಾತಾಡಿಲ್ಲ. ಪ್ರತ್ಯೇಕವಾದಂತ ರಾಷ್ಟ್ರ ದಕ್ಷಿಣ ಭಾರತವನ್ನು ಪ್ರತ್ಯೇಕವಾಗಿ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ ಅನ್ನೋ ಶಬ್ದ ನಿಮ್ಗೆ ಅನಿವಾರ್ಯವಾಗಬಹುದು ಅಂತ ಹೇಳಿದೀನಿ. ದಟ್ ಮೀನ್ಸ್ ವಾಟ್? ಸ್ವಲ್ಪ ಕೇಳಿಲ್ಲ. ಇವತ್ತು ತಮಿಳುನಾಡಿನಲ್ಲಿ ಈ ಹಿಂದೆನೆ ಕೂಗ್ ಪ್ರಾರಂಭ ಆಗಿದೆ. ಯಾತಕ್ಕೋಸ್ಕರ ಈ ರೀತಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇರೋದ್ರಿಂದ. ನೀವು ಸ್ವಲ್ಪ ಕೇಳಿಲಿ. ಕರ್ನಾಟಕದ ತೆರಿಗೆ 4 ಲಕ್ಷ ಕೋಟಿ ರೂಪಾಯಿ ಹೋಗ್ಬಿಟ್ಟು ನೀವು ಅವ್ರ ಹತ್ರ 44,000 ಕೋಟಿ ರೂಪಾಯಿ ಇಸ್ಕೊಂಬರೋದಲ್ಲ. ಸುರೇಶ್ ಅವ್ರ ಸ್ಟೇಟ್ಮೆಂಟ್ ಏನಿತ್ತು? ನನ್ನ ಸ್ಟೇಟ್ಮೆಂಟ್ ದಕ್ಷಿಣ ಭಾರತಕ್ಕೆ ನನ್ನ ಸ್ಟೇಟ್ಮೆಂಟ್ ನ ಈಗಲೂ ನೀವು ರೆಕಾರ್ಡ್ ತೋರಿಸಿ. ನಾನು ಇಲ್ಲೇ ಹೇಳ್ತೀನಿ. ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತವನ್ನ ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ. ಕೇಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಇಟ್ಸ್ ಯುವರ್ ರೆಕಾರ್ಡ್ ವರ್ಡ್. ಹೌದು, ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ. ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮನ್ನ ಮಲತಾಯಿ ಧೋರಣೆ ತೋರ್ಬೇಡಿ. ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಮಾತಾಡಬಾರ್ದು. ನಾನು ಈ ವಿಚಾರದಲ್ಲಿ ಕೇಳೋದು ತಪ್ಪೇ ಇಲ್ಲ. ನಾನು ಅಲ್ಲ, ಈ ವಿಚಾರದಲ್ಲಿ ಕೇಳೋದು ತಪ್ಪೇ ಇಲ್ಲ. ನೀವು ನನ್ನನ್ನ ಪ್ರತ್ಯೇಕವಾದಿ ಅಂತ ಕರೀತಾ ಇದ್ದೀರಾ? ನೀವು ಯಾಕೆ ಕರೀತಾರ? ನೀವು ನನ್ನನ್ನ ಪ್ರತ್ಯೇಕವಾದಿ ಅಂತ ಕರೀತಾ ಇದ್ದೀರಾ? ನೀವು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಪರವಾಗಿ ನಾನು ಮಾತಾಡಿದ್ದೀನಿ. ನಾನು ಪ್ರತ್ಯೇಕವಾದಿ ಅಲ್ಲ. ನಾನು ಭಾರತೀಯ. ನಾನೊಬ್ಬ ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀನಿ. ಇವತ್ತು ಸರಿ ಮಾಡಬೇಕಾದಂತ ಕೆಲಸ ಇವತ್ತು ಆಡಳಿತ ಪಕ್ಷದ ಜವಾಬ್ದಾರಿ. ಇದು ಆಡಳಿತ ಪಕ್ಷದ ಜವಾಬ್ದಾರಿ. ನಮ್ಮ ಅನ್ಯಾಯವನ್ನ ಸರಿಪಡಿಸಬೇಕು. ಇದ್ರ ವಿರುದ್ಧ ಹೋರಾಟ ಮಾಡ್ತೀನಿ. ನಾನು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಫೈಟ್ ವಿಲ್ ಕಂಟಿನ್ಯೂ. ಎಸ್. ಓಕೆ. ಮೇಕೆದಾಟು ವಿಚಾರದಲ್ಲಿ ಬಹುದೊಡ್ಡದಾಗಿ ಡಿ ಕೆ ಸುರೇಶ್ ಅವರೇ ಜನರನ್ನ ಯಾಮಾರಿಸ್ಬಿಟ್ರಿ ಅನ್ನುವಂಥ ಆರೋಪವನ್ನ ನೇರವಾಗಿ ನಿನ್ನೆ ಬಿಜೆಪಿ ಅವರು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ. ಜನರನ್ನ ಯಾಮಾರಿಸೋದಕ್ಕೆ, ಅವ್ರ ಹೋರಾಟಕ್ಕೆ ಬೆಂಬಲನೇ ಕೊಡ್ಲಿಲ್ವಲ್ರಿ ಅವರು. ಅವ್ರ ಯೋಗ್ಯತೆ ಏನ್ರಿ? ಅವ್ರ ಮೇಕೆದಾಟು ಪರವಾಗಿ ಏನ್ ಹೇಳ್ತಾರ? ಅವರು ಮೇಕೆದಾಟು ಬೇಕಾ ಬೇಡವಾ ಅದನ್ನ ಹೇಳಿ. ಅವರು ಬಿಜೆಪಿಯವರು ಅವ್ರು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಪ್ರಧಾನಮಂತ್ರಿಗಳಿಗೆ ಹೇಳಿ, ನಮಗೆ ಮೇಕೆದಾಟು ಅವಶ್ಯಕತೆ ಇದೆ, ಬೆಂಗಳೂರಿಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ಗೆ ಕನಕಪುರಕ್ಕೆ ನೀರಿನ ಅವಶ್ಯಕತೆ ಅಲ್ಲ. ಡಿ ಕೆ ಸುರೇಶ್ಗೆ ರಾಮನಗರ ಜಿಲ್ಲೆಗೆ ನೀರಿನ ಅವಶ್ಯಕತೆ ಇಲ್ಲ. ಈ ಅವಶ್ಯಕತೆ ಇರತಕ್ಕಂಥದ್ದು ಬೆಂಗಳೂರಿನ ಕುಡಿಯೋ ನೀರಿಗೆ. ಇವತ್ತು ಮೇಕೆದಾಟಿನ ಯೋಜನೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ನಮ್ಮ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವು ಇಡೀ ರಾಜ್ಯ ಯಾವ ರೀತಿ ತಮಿಳುನಾಡಿನಲ್ಲಿ ಒಗ್ಗಟ್ಟಾಗಿ ಇವತ್ತು ಹೋರಾಟವನ್ನ ಮಾಡ್ತಾರೆ, ಅಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? INDIA ಕೂಟದಲ್ಲಿರುವಂತಹ DMK ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ಅವಕಾಶ ಕೊಡೋದಿಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ. INDIA ಒಕ್ಕೂಟದಲ್ಲಿ ಜೊತೆಗಿದ್ದಾರೆ ಅವರು. ಕಾಂಗ್ರೆಸ್ ಇವತ್ತು ನಾವು
ನಮ್ಮ ರಾಜ್ಯದಲ್ಲಿ ಮೇಕೆದಾಟು ಯೋಜನೆಗೆ ಬದ್ಧವಾಗಿದ್ದೇವೆ. ಅನುಮತಿ ಕೊಟ್ಟ 3 ವರ್ಷಗಳಲ್ಲಿ. ಅನುಮತಿ ಕೊಡಬೇಕಾದ್ರೆ ನೇರವಾಗಿ ಕೇಂದ್ರ ಕೊಡಕ್ಕಾಗಲ್ಲ, ತಮಿಳುನಾಡು ಒಪ್ಪಿಗೆ ಕೊಡಬೇಕಾಗುತ್ತೆ. ತಮಿಳುನಾಡು ಒಪ್ಪಿಗೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಕೋಳಿ ಕೇಳಿ So, ನೀವು ಮೆಣಸರಿಬೇಕಾದ ಅವಶ್ಯಕತೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ತಮಿಳುನಾಡಿನಲ್ಲಿ ತುಂಬಾ ಪರಿಚಿತವಾಗಿರಲ್ಲ. ಅವರು ಇಡೀ ದೇಶಕ್ಕೆ ಗೊತ್ತಿರುವಂತ ವ್ಯಕ್ತಿ. ಕೇಳಬಹುದಲ್ವಾ? ಕೇಳಿಲಿ, ನಾವು ಹೇಳದ್ ಕೇಳಿಲಿ. ನಾವು ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕ್ಲಿಯರ್ ಕಟ್ ಆರ್ಡರ್ ಬಂದಿದೆ. ಓಕೆ, ಕುಡಿಯೋ ನೀರಿನ ವಿಚಾರದಲ್ಲಿ ನಮಗೆ ಹಕ್ಕಿದೆ. ನಾವು ಕಟ್ತಾ ಇರ್ತಕ್ಕಂಥದ್ದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. 100%. ಅವರು ವಿನಾಕಾರಣ ಪಿಟಿಷನ್ಸ್ ಗಳನ್ನ ಫೈಲ್ ಮಾಡ್ತಾ ಇದ್ದಾರೆ. ಪಿಟಿಷನ್ಸ್ ನಲ್ಲಿ ಏನು ಕೂಡ ಇಲ್ಲ. ಇವತ್ತು ಕಾವೇರಿ ನ್ಯಾಯಾಧಿಕರಣದ ಮುಂದೆ ಇರ್ತಕ್ಕಂಥ ಕೇಸ್ ನಲ್ಲಿ ನಮಗೆ ಅನುಮತಿಯನ್ನ ಕೊಟ್ರೆ, ಪರಿಸರ ಇಲಾಖೆಯ ಅನುಮತಿಯನ್ನ ಕೊಟ್ರೆ, ನಾವು ಅದನ್ನ ಮೇಕೆದಾಟನ್ನ ಕಟ್ಟಲಿಕ್ಕೆ ಅವಕಾಶ ಆಗ್ತದೆ. ತಮಿಳುನಾಡು ವಿಶ್ವಾಸಕ್ಕೆ ತಗೊಳ್ತೀರಾ? ಅದು ಮುಂದಿನ ಜವಾಬ್ದಾರಿ. ಡಿಎಂಕೆಗೆ ಹೇಳ್ತೀರಾ? ಅದು ಮುಂದಿನ ಖಂಡಿತ ಪ್ರಣಾಳಿಕೆ ಅನೌನ್ಸ್ ಮಾಡಿ ಅವ್ರು ಹೇಳಿ ಬಿಡ್ರಿ. ಸ್ವಲ್ಪ ತಿಂಗಳಲ್ಲಿ ಅವರವ್ರ ಅಭಿಪ್ರಾಯಗಳನ್ನ ನಿಮ್ಮ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಮಾಡ್ತೀವಿ ಅನ್ನೋದೇ ಬರುತ್ತಾ? ನಾನು ಹೇಳ್ತಾ ಇದ್ದೀನಲ್ಲ, ಮೇಕೆದಾಟು ನಮ್ಮ ಹಕ್ಕು. ಓಕೆ, ಮೇಕೆದಾಟು ನಮ್ಮ ಹಕ್ಕು, ಕಾವೇರಿ ನಮ್ಮ ಹಕ್ಕು. ಆ ಹಕ್ಕನ್ನ ಪ್ರತಿಪಾದನೆ ಮಾಡ್ತೇವೆ. ಜೆಡಿಎಸ್ನವ್ರು ಹೇಳ್ತಾರೆ ನಿಮ್ಮನ್ನು ಬೇರೆ ಸಮೇತವಾಗಿ ನಾವು ಕಿತ್ತಾಕಬೇಕು ಅಂತ ಪಣ ತೊಟ್ಟಿದೀವಿ ಅಂತ ಹೇಳಿ. ದೇವ್ರು ಒಳ್ಳೇದ್ ಮಾಡ್ಲಿ. ದೇವ್ರು ಒಳ್ಳೇದ್ ಮಾಡಬೇಕು. ಅವ್ರು ದೇವ್ರು ಒಳ್ಳೇದ್ ಮಾಡ್ಲಿ. ಅಷ್ಟು ಸುಲಭನಾ? ಅಲ್ಲ, ನನಗೆ ಗೊತ್ತಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ ಅನ್ನಲ್ಲ. JDS ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ನಿಮ್ಮ ಮುಖಾಂತರ. ನಾನೊಬ್ಬ ನಿಮ್ಮ ಕ್ಷೇತ್ರದ ಕಾರ್ಯಕರ್ತ, ಕೆಲಸ ಮಾಡಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನೀವು ತೆನೆ ಹಿತ್ತ ಮಹಿಳೆಯನ್ನ ಇಟ್ಕೊಂಡಿದ್ರಿ. ನಿಮ್ಮ ಯಜಮಾನರು ಅದನ್ನ ಪಕ್ಕಕ್ಕಿಟ್ಟಿದ್ದಾರೆ. ನೀವು ಅವ್ರ ಜೊತೆ ಓಡೋಗಕ್ಕೆ ಹೋಗ್ಬೇಡಿ. ನಾನಿದ್ದೀನಿ ನಿಮ್ಮ ಜೊತೆ, ಈ ಜಿಲ್ಲೆ ರಕ್ಷಣೆಗೆ, ಈ ಜಿಲ್ಲೆಯ ಜೊತೆ ಕೆಲಸ ಮಾಡಲಿಕ್ಕೆ. ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಿ, ತಾವು ಅಭಿವೃದ್ಧಿಯ ಜೊತೆ ಕೈ ಜೋಡಿಸಿ. ನಾನು ಕೂಡ ನಿಮ್ಮ ಒಬ್ಬ ಅಣ್ಣ ತಮ್ಮನಾಗಿ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿರ್ತೀನಿ. ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವ್ರಿಗೆ ಮುಕ್ತವಾದಂಥ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಸಂದರ್ಶನದ ಮೂಲಕವಾಗಿ ಆಪರೇಷನ್ ಶುರು ಮಾಡ್ಬಿಟ್ರಿ. ಎಸ್. ಹಂಗಿದ್ರೆ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಹಂಗಿದಾಗ ಶಾಲೆ ಹಾಕ್ಬಿಟ್ಟು ರಾತ್ರಿ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ. ಅಯ್ಯೋ, ಕುಮಾರಸ್ವಾಮಿ ಅವ್ರ ಪಾಪ ಆರೋಗ್ಯ ಸರಿ ಹೋಗ್ಲಿ, ಆಮೇಲೆ ನೋಡಿದ್ರೆ ಆಯ್ತು. ನೀವೇನೋ ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದೀರಾ. ಬಟ್ ಮಾಗಡಿ ಬಾಲಕೃಷ್ಣ ಅವರು, ರಾಮನಗರದ ಇಕ್ಬಾಲ್ ಹುಸೇನ್ ಅವರು, ಅವ್ರ ಮಾತುಗಳು ಮುಳು ಆಗತ್ತಾ, ವರವಾಗತ್ತಾ, ಏನಾಗತ್ತೆ? ಅಲ್ಲ, ಅವ್ರ ಅಭಿಪ್ರಾಯಗಳನ್ನ ಕೆಲವು ವ್ಯಕ್ತಪಡಿಸಿದ್ದಾರೆ. ಸೊ ಚುನಾವಣೆ ಇನ್ನ ಇದೆಯಲ್ಲ, ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಪವರ್ಫುಲ್, ಒಂಥರ ಬಂಡೆ ಥರ ನಿಂತ್ಕೊಳ್ತಾರೆ ಅನ್ನೋದಿದೆ. ಟ್ರಬಲ್ ಶೂಟರ್ ಅಂತ ಕರೀತಾರೆ. ಹಾಗಾಗಿ ಅವ್ರು ನಿಮ್ಮ ಕ್ಷೇತ್ರದಲ್ಲೇ ಕಟ್ಟಿ ಹಾಕುವಂಥ ರಾಜಕೀಯ ತಂತ್ರ ಅನ್ಸುತ್ತಾ? ನಿಮ್ಮ ಮೇಲೆ ಇಷ್ಟೊಂದು ಮುಗಿ ಬೀಳ್ತಾ ಇರೋದನ್ನು ನೋಡಿದ್ರೆ. ಎಲ್ಲ ಕಳೆದ ಚುನಾವಣೆಯಲ್ಲೇ ಕಟ್ಟಾಕಾಯ್ತಲ್ಲ. ಕಳೆದ ಚುನಾವಣೆಯಲ್ಲೇ, ವಿಧಾನಸಭಾ ಚುನಾವಣೆಯಲ್ಲೇ ಕಟ್ಟಾಕಿದ್ರಲ್ಲ. ಬಟ್ ಈ ಬಾರಿ ಇನ್ನೊಂದಿಷ್ಟು ಹೆಚ್ಚು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ನೋಡ್ರಿ. ಓಕೆ, ಜನ ಆಶೀರ್ವಾದ ಇರೋವರೆಗೂ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರದ ಜನದ ಬಗ್ಗೆ ನನಗೆ ವಿಶ್ವಾಸ ಇದೆ. ಅವ್ರು ಮಾತ್ರ ನನ್ನನ್ನು ಕಟ್ಟಾಕ್ಬೋದೇ ಹೊರತು ಹೊರಗಿನ ನಾಯಕರುಗಳು ಯಾರು ಕೂಡ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. DCM ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆಲ್ಲಬೇಕು ಅನ್ನೋದು ಅನಿವಾರ್ಯನಾ? ಆ ಥರದ್ದಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಿಶ್ವಾಸ ಇದೆ, ಮತ್ತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ. 2.5 ವರ್ಷ ಆದ ತಕ್ಷಣ ಅವ್ರು CM ಆಗಬೇಕು ಅನ್ನೋದು ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಪಕ್ಷದ ವರಿಷ್ಠರಿಗೆ ಗೊತ್ತಿರುವಂಥ ವಿಚಾರ. ಕುಮಾರಸ್ವಾಮಿ ಅವರು, ಮುನಿರತ್ನ ಅವರು, ಯೋಗೇಶ್ವರ್ ಅವರು, ಮಾಗಡಿ ಮಂಜು ಅವರು ಯಾಕೆ ಇಷ್ಟೊಂದು ನಿಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ? ಎಲ್ಲರೂ ಪಣ ತೊಟ್ಟಂಗೆ ನಿಂತ್ಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಲೇಬೇಕು, ಡಿ.ಕೆ. ಸುರೇಶ್ ಅವ್ರ ವಿರುದ್ಧ ನಿಂತ್ಕೊಳ್ಳೇಬೇಕು, ಹೇಗಾದರೂ ಮಾಡಿ ಮಣಿಸ್ಬೇಕು ಅಂತೇಳಿ. ಯಾಕೆ ಇಷ್ಟೊಂದು ವೈರತ್ವ ಬಂದ್ಬಿಟ್ಟಿದೆ ಗೊತ್ತಿಲ್ಲ ನನಗೆ. ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಎಲ್ಲ ಒಂದಾಗಿದ್ದಾರೆ. ನಟರು ಇದ್ದಾರೆ ಅದರಲ್ಲಿ. ಅಲ್ಲಲ್ಲಿ ಕಾಮಿಡಿ ಆಕ್ಟರ್ಸ್ಗಳು ಬರಬೇಕಲ್ವ? ಯಾರು ಕಾಣಿಸ್ತಾ ಇಲ್ಲ. ಇರ್ತಾರೆ, ಸೇರ್ಕೊಳ್ತಾರೆ, ಅವಾಗ ಬರ್ತಾರೆ, ಸೇರ್ಕೊಳ್ತಾರೆ. ಕುಮಾರಸ್ವಾಮಿ ಅವರು ಒಂದು ಶಬ್ದ ಬಳಸಿದ್ರು, ರಾಜಕೀಯವಾಗಿ ನನಗೆ ವಿಷ ಹಾಕಿಬಿಟ್ರು ಅಂತ ಹೇಳಿ. ನಿಜವಾಗ್ಲೂ ಹಾಕಿದ್ರ ರಾಜಕೀಯವಾಗಿ? ನೋಡಿ, ನಾನು ಹೇಳಿದ್ದೀನಿ, ಸ್ಪಷ್ಟಪಡಿಸಿದ್ದೀನಿ. ವಿಷ ಹಾಕುವಂಥವ್ರಲ್ಲ ನಾವು ವಿಶ್ವಾಸವನ್ನು ಗಳಿಸ್ತಕ್ಕಂಥವ್ರು, ವಿಶ್ವಾಸದಿಂದ ಕೆಲಸ ಮಾಡ್ತಕ್ಕಂಥವ್ರು. ನಾವು ಯಾರಿಗೂ ಕೂಡ ವಿಷ ಹಾಕುವಂಥವ್ರಲ್ಲ. ಅವರ ಬಾಳಲ್ಲಿ ಒಳ್ಳೇದಾಗಲಿ ಅಂತ ಬಯಸಿರ್ತಕ್ಕಂಥವ್ರು. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಆರೋಗ್ಯ ಸರಿ ಇಲ್ಲ, ಆದಷ್ಟು ಬೇಗ ಗುಣಮುಖರಾಗಲಿ, ಈ ರಾಜ್ಯದ
ಈ ರಾಷ್ಟ್ರದ ಸೇವೆ ಮಾಡುವಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಲಿ ಅಂತೇಳಿ ಆಶಿಸ್ತೀನಿ. ಕಾಂಗ್ರೆಸ್ಸಿಗೆ ಈ ಬಾರಿ ತುಂಬ ವಿಶ್ವಾಸ ಇದೆ. ಈ ಬಾರಿ ಹೆಚ್ಚಿನ ಸೀಟ್ಗಳನ್ನು ಪಡ್ಕೊಳ್ತೀವಿ, ಗ್ಯಾರಂಟಿ ಒಂದು ಕಡೆಗಿದೆ, ಎಲ್ಲೂ ವಿಶ್ವಾಸ ಇದೆ. 136 ಸೀಟ್ಗಳಿದ್ದಾವೆ. ಹೀಗಿರಬೇಕಾದ್ರೆ ನೀವು ಟೀಕೆಯನ್ನು ಮಾಡ್ತೀರಾ JDS ಮೇಲೆ, BJP ಮೇಲೆ, ಕುಟುಂಬ ರಾಜಕೀಯ ಅಂತೇಳಿ. ಈ ಬಾರಿ ಟಿಕೆಟ್ಗಳನ್ನು ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಅವ್ರವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಹೊಸ ಪೀಳಿಗೆ ಹೊಸ ಅವಕಾಶ ಸಿಗಲಿ ಅಂತ. ಅದೇ ಕುಟುಂಬದಲ್ಲಿರೋರು ಕೊಟ್ಬಿಟ್ರೆ ಅದು ಹೊಸ ಪೀಳಿಗೆ ಆಗುತ್ತೆ. ನೋಡಿ, ಅದು ಕುಟುಂಬ ರಾಜಕೀಯ ಅಲ್ವಾ? ಕುಟುಂಬ ರಾಜಕೀಯಕ್ಕೆ ನರೇಂದ್ರ ಮೋದಿ ಅವರೇ ತಥಾಸ್ತು ಒಂದು ಆಯ್ತಲ್ಲ. ಅವ್ರ ವ್ಯಾಖ್ಯಾನ ಬೇರೆ ಇತ್ತು. ಪಾರ್ಲಿಮೆಂಟ್ ಅಲ್ಲೇ ಹೇಳಿ ಅವ್ರ ವ್ಯಾಖ್ಯಾನಗಳು ಬೇರೆ ಬೇರೆ ತರ ಇರ್ತದೆ. ಮೋದಿ ಮಾತಾಡಿದ್ರೆ ವ್ಯಾಖ್ಯಾನಗಳು ಬೇರೆ, DK ಶಿವಕುಮಾರ್ ಕಾಂಗ್ರೆಸ್ ಅವರು ಮಾತಾಡಿದ್ರೆ ಅದಕ್ಕೆ ಬೇರೆ ವ್ಯಾಖ್ಯಾನ. ಎಂತ ಡಿಕ್ಷನರಿ ಇದು. ಈ ಬಾರಿಯ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಡೋರ್ ಡೈ DK ಬ್ರದರ್ಸ್ಗೆ, ಹೌದಾ? ಆ ತರ ಏನಿಲ್ಲ. ಎಲ್ಲ ಚುನಾವಣೆಗಳ ರೀತಿ ಇದು ಒಂದು ಚುನಾವಣೆ. ಓಕೆ, ತುಂಬ ಧನ್ಯವಾದಗಳು DK ಸುರೇಶ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನಾದರೂ ಹೇಳಕ್ಕೆ ಬಯಸಿದ್ರೆ ಹೇಳಿ. ಏನಿಲ್ಲ, ನಾನೊಬ್ಬ ತಮ್ಮ ಆಶೀರ್ವಾದದಿಂದ ಲೋಕಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಬಹುಶಃ ನಿಮ್ಮ ಎಲ್ಲ ನಿರೀಕ್ಷೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೂ ಕೂಡ ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ, ನೀರಾವರಿ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ, ಸರ್ಕಾರದ ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆ ಪ್ರಾಮಾಣಿಕತೆಗೆ ನಾನು ನಿಮ್ಮನ್ನು ಇವತ್ತು ಕೂಲಿ ಕೇಳ್ತಾ ಇದ್ದೇನೆ. ದಯವಿಟ್ಟು ಕೂಲಿ ಕೊಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಕೂಲಿ, ಎಸ್, ತುಂಬ ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊತ್ತು ಆ ಹಾಟ್ ಸೀಟ್ನಲ್ಲಿ ಭಾಗವಹಿಸಿದ್ದಕ್ಕೆ. ಇದಿಷ್ಟು DK ಸುರೇಶ್ ಅವರ ಮಾತು. ಸೋಲಿಲ್ಲದ ಸರದಾರ 2013, 14, 19ರಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. 4ನೆಯ ಬಾರಿಗೆ ಗೆಲ್ತಾರಾ ಗೆಲ್ಲಲ್ವಾ ಇದೆಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರದ ಜನ ಡಿಸೈಡ್ ಮಾಡ್ತಾರೆ. ನಾ ಹಾಟ್ ಸೀಟನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹಾಟ್ ಸೀಟ್ನಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದಗಳು.